ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ಪವಿತ್ರ ಅತ್ತೆ ಹೇಳಿರೋ ರೀತಿಯೇ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಹಾಗೆ ದೇವ್ ಸರ್ ಕೂಡ ಅಮ್ಮನ ಜೊತೆಗೆ ಮಾತಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಕೂಡ ಆಗುತ್ತೆ. ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಪವಿತ್ರ ಬಂದುಬಿಟ್ಟು ತವ್ರ ಮನೆಯವ್ರು ಕಾಲ್ ಮಾಡಿರ್ತಾರೆ, ಅದನ್ನು ಕಟ್ ಮಾಡಿಬಿಡ್ತಾಳೆ. ಅಯ್ಯೋ ಏನೋ ಕೆಲಸ ಇರಬೇಕು ಬಿಡು ತುಂಬಾ ಅಂತ ಸುಮ್ಮನೆ ಆಗಿಬಿಡ್ತಾರೆ ಅವ್ರ ಅಪ್ಪ ಮತ್ತು ತಮ್ಮ ಕೂಡ. ಏನು ಅಕ್ಕ ಕಾಲ್ ಮಾಡಿಲ್ಲ ಅಂದರೆ ಭಾವನಿಗೆ ಕಾಲ್ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಅವ್ರ ತಮ್ಮ ಹೇಳ್ತಾ ಇರ್ತಾನೆ. ಪವಿತ್ರ ಅವರು, ನೀವು ಮಾಡಿದ ಶತಪಾದ ಮೇಲೆ ನಂದು ಒಂದು ಶತಪ ಇದೆ, ಏನಂದರೆ ನೀವು ದೇವ್ ಜೊತೆಗೆ ಮಾತಾಡಲೇಬೇಕು ಅಂತ ಹೇಳಿರೋ ಮಾತು. ಹಾಗೆ ದೇವ್ ಸರ್ ಆಫೀಸ್ಗೆ ಹೋಗಿರ್ತಾರೆ. ಇಲ್ಲಿ ರಾಧಿಕಾ ಮೇಡಮ್ ಅವ್ರು ಹೇಳಿರೋ ರೀತಿಯೇ, ಪವಿತ್ರ ನಾನು ಮನೆ ಬಿಟ್ಟು ಹೋಗ್ತೀನಿ, ಆದರೆ ನೀವು ದೇವ್ ಸರ್ ಜೊತೆಗೆ ಚೆನ್ನಾಗಿ ಮಾತಾಡಿ, ದೇವ್ ಸರ್ ತುಂಬಾ ನೊಂದಿದ್ದಾರೆ ಅಂತ ಹೇಳ್ಬಿಟ್ಟು ರಾಧಿಕಾ ಅವ್ರ ಎದುರಿಗೆ ಹೇಳಿ ಪವಿತ್ರ ಅವರು ಕೂಡ ಮನೆ ಬಿಟ್ಟು ಹೋಗೋಕ್ಕೆ ತಯಾರಾಗ್ತಾರೆ. ಸಾಯಂಕಾಲ ಮತ್ತೆ ದೇವ್ ಸರ್ ಆಫೀಸಿಂದ ಬರ್ತಾರೆ. ನಮೃತನ ಹತ್ರ ರಾಧಿಕಾ ಅವರು ಹೇಳಿರ್ತಾರೆ, ನಾನು ದೇವ್ ಜೊತೆಗೆ ಮಾತಾಡಬೇಕು, ಆಫೀಸಿಂದ ಬಂದ ತಕ್ಷಣ ಹೇಳು ಅಂತ ಹೇಳಿರ್ತಾರೆ. ಬಂದ ತಕ್ಷಣ ಅಯ್ಯೋ ಅಮ್ಮ ಕರಿತಾ ಇದ್ದಾರೆ ನೋಡಿ ದೇವ್ ಅಂತ ಹೇಳ್ಬಿಟ್ಟು ನಮೃತ ಹೇಳ್ತಾರೆ. ಅಮ್ಮನಿಗೆ ಗಟ್ಟಿಯಾಗಿ ತಪ್ಕೊಂಡು ಕಣ್ಣೀರಿಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೇವ್. ಅಮ್ಮ ಒಂದು ಕ್ಷಣ ಕೂಡ ನನಗೆ ಸಾಯೋ ಥರ ಆಗ್ತಾಯಿತ್ತು, ನೀನು ಇಲ್ಲದೆ ನೀ ಮಾತಾಡದೆ ಅಷ್ಟೊಂದು ನೋವಾಯ್ತಮ್ಮ, ನಿನ್ನ ಮಡ್ಲಲ್ಲಿ ಮಲಗಲ ಅಮ್ಮ ನಾನು ಅಂತ ಹೇಳ್ಬಿಟ್ಟು ದೇವ್ ಸರ್ ತುಂಬಾ ಎಮೋಷ್ನಲ್ ಆಗಿ ಆಗ್ತಾರೆ. ಹಾಗೆ ಪವಿತ್ರ ಕೂಡ ಮನೆ ಬಿಟ್ಟು ಹೋಗಿರೋದು ದೇವ್ ಸರ್ಗೆ ಗೊತ್ತಾಗುತ್ತಾ ಇಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.